ಶಾಸಕನ ಪುತ್ರನ ಅಂಧ ದರ್ಬಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಎಲ್ಲಾ ಕಡೆ ಈ ಮರಳು ಮಾಫಿಯಾ ಹಿಂದೆ ಕಾಂಗ್ರೆಸ್ ಶಾಸಕರಿದ್ದಾರೆ ಅಂತ ಆರ್ ಅಶೋಕ್ ಅವರು ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಹಣ ಇಲ್ಲ, ಪಾಪ ಟ್ರಾನ್ಸ್ಫರ್ನಲ್ಲಿ ಹಣ ಮಾಡಬೇಕು, ಇಲ್ಲ ಅಂದ್ರೆ ಮರಳು ಮಾಫಿಯಾ ಮಾಡಬೇಕು. ಭದ್ರಾವತಿ ಕೇವಲ ಒಂದು ಉದಾಹರಣೆ ಅಷ್ಟೇ. ಈ ರೀತಿ ಇಡೀ ರಾಜ್ಯದಲ್ಲೇ ಆಗ್ತಾ ಇದೆ. ರಾಜ್ಯದಲ್ಲಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗಿದೆ ಅಂತ ಆರ್ ಅಶೋಕ್ ಅವರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಸರ್, ಇವ್ರ ಪ್ರಕಾರ ಇವ್ರ ಮಾತಿನ ತಾತ್ಪರ್ಯ ಸರ್ಕಾರ ಪಾಪರಾಗ್ಬಿಟ್ಟಿದೆ, ಹಿಂಗಾಗಿ ಶಾಸಕರೆಲ್ಲರೂ ಅವ್ರ ಕ್ಷೇತ್ರದಲ್ಲಿ ಹಿಂಗೆಲ್ಲ ಈ ಥರದ ದಾರಿಗಳ ಮೂಲಕ ದುಡ್ಡು ಮಾಡಿಕೊಳ್ತಾ ಇದ್ದಾರೆ. ಇದರಿಂದ ನೇರ ಪರಿಣಾಮ ಅಧಿಕಾರಿಗಳ ಮೇಲೆ ಆಗ್ತಿದೆ ಅನ್ನೋದು ಅವ್ರ ಮಾತಿನ ತಾತ್ಪರ್ಯ. ನೀವು ಮರಳು ದಂಧೆಯನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಕಾಂಗ್ರೆಸ್ಸಿನ MLAಗಳೇನಿದ್ದಾರೆ ಅವ್ರಿಗೆ ಬೇರೆ ಆದಾಯನೇ ಇಲ್ಲ ಈಗ. ಯಾಕಂದರೆ ಅಭಿವೃದ್ಧಿಗೆ ಹಣ ಇಲ್ಲ, ಒಂದು ಅಭಿವೃದ್ಧಿ ಕಾರ್ಯ ಎಲ್ಲೂ ನಡೀತಾ ಇಲ್ಲ. ಅವ್ರಿಗೆ ಇರೋವಂಥ ಚಾಯ್ಸು ಈ ಟ್ರಾನ್ಸ್ಫರಲ್ಲಿ ದಂಧೆಯಲ್ಲಿ ದುಡ್ಡು ಮಾಡಬೇಕು, ಇಲ್ಲ ಅಂದರೆ ಮರಳು ಮಾಫಿಯಲ್ಲಿ ಮಾಡಬೇಕು. ಅದನ್ನು ಮಾಡ್ತಾ ಇದ್ದಾರೆ. ಇದು ಎಕ್ಸಾಂಪಲ್ ಅಷ್ಟೇ. ಇಡೀ ರಾಜ್ಯದ್ದೇ ಈ ಸ್ಥಿತಿ. ಭದ್ರಾವತಿದು ಒಂದಲ್ಲ, ಇಡೀ ರಾಜ್ಯದ್ದೇ ಇದೇ ಸ್ಥಿತಿ. ಅಲ್ಲಿ ಮಹಿಳಾ ಅಧಿಕಾರಿ ಮೇಲೆ ಹಲ್ಲೆ ಆಗಿದೆ, ಅಲ್ಲಿ ಕೆಲವರು ಅಧಿಕಾರಿಗಳು ಮುಚ್ಚಾಕಿದ್ದಾರೆ. ಅಂದರೆ ನಮ್ಮ ಶಾಸಕ ಸಂಗಮೇಶ್ ಪುತ್ರ ಅಧಿಕಾರಿಗೆ ಧಮಕಿ ಹಾಕಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ KN ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಿರೋದಿಷ್ಟು, ಯಾರೇ ಆಗಲಿ ಅಧಿಕಾರಿಗಳ ವಿರುದ್ಧ ಹಾಗೆ ಮಾತಾಡಬಾರ್ದು, ಕಾನೂನು ಪ್ರಕಾರ ಶಿಕ್ಷೆ ಅಂತವ್ರಿಗೆ ಆಗಲೇಬೇಕು ಅಂತ KN ರಾಜಣ್ಣ ಅವರು ಆಗ್ರಹಿಸ್ತಾ ಇದ್ದಾರೆ. ಮಿನಿಸ್ಟರ್ ಆಗಲಿ ಶಾಸಕ ಆಗಲಿ, ಶಾಸಕನ ಮಗ ಆಗಿರಲಿ, ಯಾರು ಅಂತ ಪದಗಳನ್ನು ಉಪಯೋಗಿಸಬಾರ್ದು. ಹಾಗೆ ಮಾತಾಡೋರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅನ್ನೋದು ರಾಜಣ್ಣ ಅವರ ಆಗ್ರಹ. ಅವರೇ ಸರ್ಕಾರದ ಭಾಗ ಆಗಿದ್ದಾರೆ. ಸೊ ಅವ್ರಿಗೆ ಹೆಂಗಿದ್ರು ಗೃಹ ಇಲಾಖೆ ಬಗ್ಗೆ ಚೆನ್ನಾಗಿ ಗೊತ್ತು, ಒಂದು ಕಂಪ್ಲೇಂಟ್ ಮಾಡಿಸ್ಬೋದಪ್ಪ. ನೋಡಿ, ಅವ್ರ ಮಗ ಇರ್ಬೋದು, ಇನ್ನೊಬ್ಬರ ಮಗ ಇರ್ಬೋದು, ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳನ್ನು ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡ್ತಕ್ಕಂಥದ್ದು ಶಿಕ್ಷಾರ್ಹವಾದಂಥ ಅಪರಾಧ. ಆ ಶಿಕ್ಷಾರ್ಹವಾದ ಅಪರಾಧವನ್ನು ಯಾರೇ ಮಾಡಿದರೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ. ನೋಡಿ,